ಹಾಯ್ ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ನ ಮೊದಲನೇ ಲಾಗ್. ತುಂಬ ದಿನದಿಂದ ಯೂಟ್ಯೂಬ್ ಓಪನ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂತ ಇದ್ದೆ. ಬಟ್ ಮೊಬೈಲ್ ಸರಿ ಇರಲಿಲ್ಲ ನಮ್ಮದು. ಒಂದೆರಡು ಸಾರಿ ಮೊಬೈಲ್ ಬಿದ್ದು ಒಡೆದೋಗಿ ಡಿಸ್ಪ್ಲೇ ಹಾಕ್ಕೊಂಡು ಬಂದ್ವಿ. ಅದು ಮೊದಲಿನಗಿಂತ ಕ್ಲಾರಿಟಿ ತುಂಬಾ ಹೋಗಿತ್ತು. ಹಾಗಾಗಿ ಏನೇ ವೀಡಿಯೋ ಮಾಡಿದರೂ ಫುಲ್ ಬ್ಲರ್ ಆಗಿತ್ತು. ಹಾಗೆ ಮೊಬೈಲ್ ತೊಗೊಳ್ಬೇಕು ಅಂತ ಫೈನಲಿ ಒಂದು ತೊಗೊಂಡ್ವಿ. ಅದೇ ಮೊಬೈಲಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇದೇ ಮೊದಲನೇ ಲಾಗ್ ಆಗಿರುತ್ತೆ. ನಿಜವಾಗ್ಲೂ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ನನ್ನ ಇನ್ಸ್ಟಾ ರೀಲ್ಸಲ್ಲಿ ಕೆಲವರು ಲೈಕ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ, ಒಳ್ಳೊಳ್ಳೆ ಅವರಿಗೆಲ್ಲ ಥ್ಯಾಂಕ್ ಯು. ನಂದು ಮದರ್ ಟಂಗ್ ಕುಂದಾಪುರ ಕನ್ನಡ ಆಗಿರೋದ್ರಿಂದ ಸ್ವಲ್ಪ ಭಾಷೆ ಮಿಸ್ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಮಾಡಲಿಕ್ಕಿಲ್ಲ, ನಮ್ಮ ಹುಟ್ಟು ಭಾಷೆ ನಾವು ಬಿಡಲಿಕ್ಕಿಲ್ಲ. ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ನನ್ನ ಫ್ಯಾಮಿಲಿ ಹೇಗಿದೆ, ಎಲ್ಲದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಇಲ್ಲಿದ್ದವ್ರು ಇಲ್ಲಿಗೆ ಹೋಗ್ಬೋದು. ಹಾಗೆ ಸೊ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅನ್ನೋದೆಲ್ಲ ತುಂಬ ಐಡಿಯಾಸ್ ಎಲ್ಲ ಇದೆ. ನನ್ನ ರೂಮಲ್ಲಿ ಎಲ್ಲಿ ನೋಡಿದ್ರು ಬಟ್ಟೆ ರಾಶಿ, ಇದನ್ನೆಲ್ಲ ನೋಡಿ ನಗಾಡಬೇಡಿ. ಮುಂದೆ ಹೋಮ್ ಟೂರ್ ಎಲ್ಲ ಮಾಡಲಿಕ್ಕಿದೆ ಅಲ್ವಾ, ಅವಾಗೆಲ್ಲ ತೋರಿಸ್ತೀನಿ ಮನೆ ಹೇಗಿದೆ ಅಂತ. ತುಂಬ ದೊಡ್ಡ ಮನೆ ಅಲ್ಲ, ಪುಟ್ಟದಾಗಿದೆ, ಆದರೂ ಚೆನ್ನಾಗಿದೆ. ಬನ್ನಿ ಸ್ಟಾರ್ಟ್ ಮಾಡುವ. ಎಲ್ಲ ವೀಡಿಯೋಸ್ ಹೇಗಿರುತ್ತೆ ಸಪೋರ್ಟ್ ಮಾಡಿ ಪ್ಲೀಸ್. ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಥ್ಯಾಂಕ್ ಯು. ಎದುರುಗಡೆ ಆಯಿತಾ, ಅಲ್ಲಿ ಬೆಟ್ಟ ಇದೆ. ಇವಾಗ ಮಳೆ ಮೋಡ ಆಗಿದೆ, ಕಾಣಿಸಲ್ಲ ಅಷ್ಟು ಕ್ಲಿಯರಾಗಿ. ನೋಡಿ, ಬೆಳಿಗ್ಗೆ ತುಂಬ ಎದ್ದು ಕಾಣಿಸುತ್ತೆ ಬೆಟ್ಟ ಅದು. ಸೊ ಇವಾಗೆಲ್ಲ ಆ ಕಡೆ ಎಲ್ಲ ಮಳೆ ಮೋಡ ಆಗಿ, ಇದು ಮನೆ ಎದುರುಗಡೆ ಇಲ್ಲಿ ಗ್ರೀನ್ ಅಕ್ಕಿ ನೋಡಿ ಹೋಗ್ತಾ ಹೋಯ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್, ಅವರು ಮೀನು ತರ್ತೀನಂತ ಹೇಳಿದರು. ನಾನು ಬೇಡ ಚಿಕನ್ ತನ್ನಿ ಅಂತ ಹೇಳಿದೆ. ಇದನ್ನು ಇವಾಗ ಗ್ರೀನ್ ಮಸಾಲ ಮಾಡಬೇಕು. ಪೇಸ್ಟ್ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ. ಸೊ ರೆಡಿ ಮಾಡುವ ಬನ್ನಿ. ರೆಡಿ ಆಗ್ತಾ ಇದೆ ಗ್ರೇವಿ, ರೆಡಿ ಆಗ್ತಾ ಇದೆ. ಮತ್ತು ಇದು ಕಾಯಿ ಹಾಲು, ಇದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ. ಇದು ಇವಾಗ ರೆಡಿ ಆಗಿದೆ. ನಮ್ಮ ಮನೇಲಿ ನಾನು ಮಾಡಿರೋ ಗ್ರೀನ್ ಮಸಾಲ ಅಂದರೆ ಎಲ್ರಿಗೂ ಇಷ್ಟ, ತುಂಬ ಇಷ್ಟಪಟ್ಟು ತಿಂತಾರೆ. ಅದು ನನಗಿನ್ನೂ ಖುಷಿ ಆಗುತ್ತೆ. ನಾನು ಏನೇ ಮಾಡಿದರೂ ಮನೆಗೆ ತೊಗೊಂಡು ಹೋಗ್ತೀನಿ. ಇವತ್ತು ಅನ್ನದ ಜೊತೆ ಗ್ರೀನ್ ಮಸಾಲಾನ ತಿಂದ್ವಿ. ಆ್ಯಂಡ್ ಸಂಜೆ ಮನೆಗೆ ಹೋದ್ವಿ. ಇದು ನಮ್ಮ ಮನೆ ಗಾರ್ಡನ್. ಅಮ್ಮ ಯಾವಾಗಲೂ ಗಿಡ ನಡ್ತಾ ಇರ್ತಾಳೆ. ಸೊ ಇದು ಅವಳೇ ನಟ್ಟಿರೋ ಗಿಡ. ಇದೆಲ್ಲ ತುಂಬ ಹೂವಾಗಿದೆ, ಡೈಲಿ ಹೋಗ್ಬಿಡುತ್ತೆ. ಅದು ಯಾವ ಗಿಡ ಅಂತ ಗೊತ್ತಿಲ್ಲ. ಇದು ಗೊತ್ತಲ್ಲ, ನಿತ್ಯ ಪುಷ್ಪ ಅಂತ, ಪಿಂಕ್ ಕಲರ್. ಹಾಗೆ ನೋಡಿ, ರೋಸ್ ಕೂಡ ಲಂಡನ್ ರೋಸ್ ಅಂತ ಹೇಳ್ತಾರಲ್ವ ಅದೇ. ಹಾಗೆ ಇದು ಚಂದ್ ರೊಟ್ಟಿ ಮೀನು, ಕುಂದಾಪುರ ಕನ್ನಡದಲ್ಲಿ. ಹಾಗೆ ನನ್ನ ತಂಗಿ ಊಟ ಮಾಡ್ತಿದ್ಲು. ನಾನು ಗ್ರೀನ್ ಮಸಾಲ ತಂದಿದ್ದಷ್ಟೇ, ಅವಳಿಗೆ ತುಂಬ ಇಷ್ಟ. ಅದನ್ನು ಹಾಕ್ಕೊಂಡು ಊಟ ಮಾಡಿ ಆಯ್ತು ಅವಳು. ಸೊ ನನ್ನ ಮಗಳು ಬಿದ್ಲು, ತುಂಬ ಅಳ್ತಿದ್ಲಪ್ಪ. ನನಗಂತೂ ಬೇಜಾರಾಯಿತು. ಅವಳ ಹತ್ರ ನನಗೆ ತುಂಬ ಬೇಜಾರಾಗುತ್ತೆ. ಅದೇನೋ ಕರಳು ಸಂಬಂಧ ಅಂತ ಹೇಳ್ತಾರಲ್ಲ ಹಾಗೆ. ನಮ್ಮಮ್ಮ ಮೀನು ಕೊಯ್ತಾಯಿದ್ರು. ಸೊ ವೀಡಿಯೋ ಮಾಡೋಣ ಅಂತ ಹೋದೆ, ಅಮ್ಮ ಸ್ವಲ್ಪ ನಾಚ್ಕೊಂಡ್ರು. ಇದೆ ನೋಡಿ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಚಂದ್ರೊಟ್ಟಿ ಮೀನು ಅಂತ ಹೇಳ್ತಾರೆ. ಮತ್ತು ಶುದ್ಧ ಕನ್ನಡದಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ಏನಂತ ಹೇಳ್ತಾರೆ ಅಂತ. ಹಾಗೆ ನಮ್ಮ ಮನೇಲಿ ಅಜ್ಜನ ದೇವಸ್ಥಾನಕ್ಕೆ ಹೋಗಿದ್ದರು. ಸೊ ಅಲ್ಲಿ ಪ್ರಸಾದವನ್ನು ತಂದಿದ್ದರು. ಇದು ಚಿಕನ್, ಎಂಥ ಟೇಸ್ಟ್ ಗೊತ್ತಾ. ಯಾವಾಗಲೂ ಹಾಗೆ ದೇವ್ರ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳಲಿಕ್ಕೆ ಆಗಲ್ಲ.